ಮಧ್ಯದಲ್ಲಿ ಪದ್ಮ, 3 ವೃತ್ತಗಳು, ಸತ್ವ ರಜಸ್ಸು ತಮಸ್ಸು ಎಂಬ ವೃತ್ತಗಳು, ನಂತರದಲ್ಲಿ ರಾಶಿ ಮೇಷಾದಿ 12 ರಾಶಿಗಳು, ವೀತಿ ಶೋಭ ಉಪಶೋಭೆ ಅಂತ ಈ ಲಕ್ಷಣವುಳ್ಳಂತಹ ಭದ್ರಕ ಮಂಡಲವನ್ನು ರಚನೆ ಮಾಡಿ ಅಲ್ಲಿ ಶ್ರೀಮದ್ ಭಾಗವತ ಪ್ರತಿಪಾದ್ಯನಾದಂತಹ ಶ್ರೀ ಗೋಪಾಲಕೃಷ್ಣ ದೇವರನ್ನು ಆವಾಹಿಸಿ ಪೂಜೆಯನ್ನು ಮಾಡಿದ್ದೇವೆ. ಎಲ್ಲರೂ ಕೂಡ ಅವರವರು ಅಕ್ಷತೆಯನ್ನು ಮಂತ್ರವನ್ನು ಹೇಳಿ ಶ್ರೀಮದ್ ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣ ದೇವರಿಗೆ ಅರ್ಚನೆಯನ್ನು ಮಾಡಿದ್ದೇವೆ. ಭಾಗವತ ಪುಸ್ತಕಕ್ಕೆ ಅರ್ಚನೆ ಮಾಡಿದ್ದು ಅಲ್ಲ, ಸಾಕ್ಷಾತ್ ಗೋಪಾಲಕೃಷ್ಣ ದೇವರಿಗೆ ಅರ್ಚನೆ ಮಾಡಿದ್ದು. ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವ ಹಿ ಅಂತ. ಕಲಿಯುಗದಲ್ಲಿ ಶ್ರೀಮದ್ ಭಾಗವತ ಅಂದರೆ ಪ್ರತ್ಯಕ್ಷ ಕೃಷ್ಣನೇ. ಆ ಕಾರಣದಿಂದ ಭಾಗವತ ಪುಸ್ತಕವನ್ನು ಎದುರಿನಲ್ಲಿ ಇಟ್ಟುಕೊಂಡು, ಸಾಮಾನ್ಯ ಪುಸ್ತಕ ಅಲ್ಲ, ವೇದವ್ಯಾಸರಿಂದ ರಚಿತವಾದ ಪುಸ್ತಕ, ಅದನ್ನು ನಮ್ಮ ವಿದ್ಯಾವಾಚಸ್ಪತಿ ಅರಳುಮಲ್ಲಿಗೆ ಪಾರ್ಥಸಾರಥಿಯವರು ಕನ್ನಡೀಕರಿಸಿ ಸುಲಭವಾಗಿ ಎಲ್ಲರೂ ಅದನ್ನು ಓದಬೇಕು. ಆ ರೀತಿಯಾಗಿ ಒಂದೊಂದು ಕಥೆಯನ್ನು ಕೂಡ ಒಂದೊಂದು ಘಟ್ಟದಲ್ಲಿ ನಿರೂಪಿಸಿದ್ದಾರೆ, ಬಹಳ ಸುಂದರವಾಗಿ ನಿರೂಪಿಸಿದ್ದಾರೆ. ಅಂತಹ ಪುಸ್ತಕವನ್ನು ಇಟ್ಟುಕೊಂಡು ಅಲ್ಲಿ ನಾವು ಅರ್ಚನೆಯನ್ನು ಮಾಡಿದ್ದು. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ ನಿತ್ಯಂ ಪುಣ್ಯಮವಾಪ್ನೋತಿ ರಾಜಸೂಯಾಶ್ವಮೇಧಯೋ. ಯಾಕೆ ಈ ಭಾಗವತ ಪುಸ್ತಕವನ್ನು ಇಟ್ಟು ಅರ್ಚನೆ ಮಾಡಿ ಮನೆಗೆ ತೆಗೆದುಕೊಂಡು ಹೋಗಿ ಸ್ವಲ್ಪವಾದರೆ ದಿವಸಕ್ಕೆ ಓದಬೇಕು ಅಂದರೆ ಎಷ್ಟು ಪುಣ್ಯ ಬರ್ತದೆ, ಲೆಕ್ಕವೇ ಇಲ್ಲ. ಒಂದು ಶ್ಲೋಕವನ್ನು ಓದಬೇಕು ದಿವಸದಲ್ಲಿ, ಸಾಧ್ಯ ಇಲ್ಲ. ಅರ್ಧ ಶ್ಲೋಕವನ್ನಾದರೂ ಓದಬೇಕು. ಕೆಲಸದ ಒತ್ತಡದಿಂದ ಅದೂ ಸಾಧ್ಯ ಇಲ್ಲ. ಒಂದು ಪಾದ, ಕಾಲು ಭಾಗವನ್ನಾದರೂ ಓದಬೇಕು ಅಂತ. ಶ್ಲೋಕಾರ್ಧಂ ಶ್ಲೋಕ ಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ಆ ಕಾಲು ಭಾಗ ಶ್ಲೋಕವನ್ನು ಓದಿದ್ರು ಸಾಕು, ನಿತ್ಯ ನಮಗೆ ಪುಣ್ಯ ಬರ್ತದೆ. ಎಷ್ಟು ಪುಣ್ಯ! ಕಲಿಯುಗದಲ್ಲಿ ಯಾರಿಗೂ ರಾಜಸೂಯ ಯಾಗವನ್ನು ಮಾಡಿ, ಅಶ್ವಮೇಧ ಯಾಗವನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ಯಾಗದ ಪುಣ್ಯ ನಮಗೆ ಬರಬೇಕು ಅಂತಾದರೆ ಕಾಲು ಭಾಗ ಶ್ಲೋಕವನ್ನು ಓದಿದರೆ ಸಾಕು, ರಾಜಸೂಯ ಅಶ್ವಮೇಧ ಯಾಗ ಮಾಡಿದ ಪುಣ್ಯ ನಮಗೆ ಬರ್ತದೆ. ನಿತ್ಯಂ ಪುಣ್ಯಮವಾಪ್ನೋತಿ ರಾಜಸೂಯ ಅಶ್ವಮೇಧಯೋ. ಅಂತಹ ಮಹತ್ವವುಳ್ಳಂತಹ ಗ್ರಂಥ ಅದು ಶ್ರೀಮದ್ ಭಾಗವತ. ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿದ. ಉದ್ಧವ ಎಲ್ಲ ಜ್ಞಾನವನ್ನು ಪಡೆದುಕೊಂಡ. ಕೃಷ್ಣ ಪರಂಧಾಮಕ್ಕೆ ಹೋಗ್ತೇನೆ ಅಂತ ಎದ್ದು ನಿಂತಾನೆ. ಉದ್ಧವನಿಗೆ ಸ್ವಲ್ಪ ದುಃಖ ಆಯಿತು. ಕೂಡಲೇ ನಮಸ್ಕರಿಸಿ ಕೃಷ್ಣನಲ್ಲಿ ಕೇಳುತ್ತಾ ಇದ್ದ, ಕೃಷ್ಣ, ನಿನ್ನನ್ನು ನಾವೆಲ್ಲ ನೋಡಿದ್ದೇವೆ, ನಿನ್ನ ಒಟ್ಟಿಗೆ ಇಷ್ಟು ಕಾಲ ಇದ್ದೆವು, ನಿನ್ನಿಂದ ಬೇಕಾದಷ್ಟು ಜ್ಞಾನವನ್ನು ಪಡೆದುಕೊಂಡಿದ್ದೇವೆ, ನಿನ್ನ ಅನುಗ್ರಹ ನಮಗೆಲ್ಲ ಆಗಿದೆ. ಮುಂದೆ ಕಲಿಯುಗ ಬರ್ತದೆ. ಕೃಷ್ಣ, ನೀನು ಅವತಾರ ಸಮಾಪ್ತಿ ಮಾಡಿ ಹೋದ ಮೇಲೆ ಕಲಿಯುಗ ಪ್ರಾರಂಭ. ಮತ್ತೆ ನೀನು ಈ ಭೂಮಿಗೆ ಇಲ್ಲಿಗೆ ಬರುವುದಿಲ್ಲ. ನಿನಗೆ ವೇದ ಪುರಾಣಗಳು ಕೊಂಡಾಡುತ್ತಾ ಇವೆ, ತ್ರಿಯುಗ ಹೂತಿ ಅಂತ. 3 ಯುಗದಲ್ಲಿ ಮಾತ್ರ ಅವತಾರ ಮಾಡುವವ ನೀನು ಅಂತ. ಕಲಿಯುಗದಲ್ಲಿ ಅವತಾರ ಮಾಡುವುದಿಲ್ಲ, ನಿನ್ನ ಕಾರ್ಯ ಸಮಾಪ್ತಿಯಾಗುತ್ತೆ. ಜಾತಃ ಕಂಸ ವಧಾರ್ಥಾಯ ಭೂಭಾರ ಹರಣಾಯ. ಎಲ್ಲ ದೈತ್ಯರ ಸಂಹಾರ ಆಯಿತು, ಭೂಮಿಗೆ ಭಾರ ಅಂತ ಏನು ಇದೆ ಅದನ್ನು ನೀನು ಪರಿಹಾರ ಮಾಡಿದ್ದಿ, ನಿನ್ನ ಕೆಲಸ ಆಯಿತು ಅಂತ ಹೊರಡುತ್ತಾ ಇದ್ದಿ. ಕಲಿಯುಗದಲ್ಲಿ ಬೇಕಾದಷ್ಟು ಸಜ್ಜನರೆಲ್ಲ ಇರ್ತಾರೆ, ನಿನ್ನ ಭಕ್ತರು. ಅವರಿಗೆ ನಿನ್ನ ಅನುಗ್ರಹ ಹೇಗೆ ಅಂತ ಕೇಳಿದಾಗ
ಕೃಷ್ಣ ನಮ್ಮೆಲ್ಲರ ಅನುಗ್ರಹ ಮಾಡಬೇಕು ಅಂತ ಉದ್ದೇಶದಿಂದ ಸ್ವಕೀಯಂ ಯತ್ ಭವೇ ತೇಜೋ ತಚ್ಚ ಭಾಗವತೆ ದದಾತಿ ತಿರೋಧಾಯ ಪ್ರವಿಷ್ಟೋಯಂ ಶ್ರೀಮದ್ ಭಾಗವತಾರ್ಣವಂ. ಭಗವಂತ ಕೃಷ್ಣ ತನ್ನ ತೇಜಸ್ಸು ಅಂತ ಏನಿದೆ ಅದೆಲ್ಲವನ್ನು ಕೂಡ ಭಾಗವತದಲ್ಲಿ ಇಟ್ಟಾನೆ. ಯಾರಿಗೂ ಕಾಣುತ್ತದ? ಯಾರಿಗೂ ಕಾಣುವುದಿಲ್ಲ. ತಿರೋದಾಯ ಪ್ರವಿಷ್ಟ ಅಯಂ. ಶ್ರೀಮದ್ ಭಾಗವತ ಎಂಬ ಸಮುದ್ರವನ್ನ ಯಾರಿಗೂ ಕಾಣದ ರೀತಿಯಲ್ಲಿ ಪ್ರವೇಶ ಮಾಡಿದಂತೆ. ತಿರೋದಾಯ ಪ್ರವಿಷ್ಟ ಅಯಂ. ಕಾಣುವುದಿಲ್ಲ ಅಂತ ಮಾತ್ರಕ್ಕೆ ಕೃಷ್ಣ ಇಲ್ಲ ಅಂತ ಅರ್ಥ ಅಲ್ಲ. ಆ ಭಾಗವತ ಎಂಬುವಂಥದ್ದು ಭಗವಂತನ ವಾಂಗ್ಮಯ ಮೂರ್ತಿ. ಅಂತಹ ಭಾಗವತದಲ್ಲಿ ಕೃಷ್ಣನ ಸನ್ನಿಧಾನ ಪೂರ್ಣವಾಗಿ ಇದೆ. ಆ ಪುಸ್ತಕವನ್ನು ಇಟ್ಟು ಪೂಜೆ ಮಾಡಿದ್ರೂ ಸಾಕು, ಭಾಗವತ ಶ್ರವಣ ಪಠಣದ ಪುಣ್ಯ ನಮಗೆ ಬರುತ್ತದೆ. ಆ ಉದ್ದೇಶದಿಂದಲೇ ಇವತ್ತು ಶ್ರೀಮದ್ ಭಾಗವತ ಪುಸ್ತಕಕ್ಕೆ ನಾವು ಅರ್ಚನೆ ಮಾಡಿದ್ದು. ಅಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನಿಗೆ ಅರ್ಚನೆ ಮಾಡಿ. ಯಾವುದರಿಂದ? ಈ ಸತ್ಸಂಗವೇ ವಿಷ್ಣು ಸಹಸ್ರನಾಮ ಸತ್ಸಂಗ. ವಿಷ್ಣು ಸಹಸ್ರನಾಮವನ್ನು ಪ್ರತಿ ಬಾರಿಯೂ ಪಾರಾಯಣವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ದೇಶವನ್ನು ಕಾಯುವ ಯೋಧರ ಸಲುವಾಗಿ ಅವರ ಮೂಲಕ ದೇಶದ ರಕ್ಷಣೆ, ನಮ್ಮೆಲ್ಲರ ರಕ್ಷಣೆಗಾಗಿ ವಿಷ್ಣು ಸಹಸ್ರನಾಮದ ಅರ್ಚನೆ. ಒಂದೊಂದು ನಾಮಕ್ಕೂ 100ಕ್ಕೆ ಕಡಿಮೆ ಇಲ್ಲದ ಅರ್ಥ ಇದೆ ಅಂತ ಶ್ರೀಮನ್ ಮಧ್ವಾಚಾರ್ಯರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ, ತೋರಿಸಿದ್ದಾರೆ ಕೂಡ. ಅಂತಹ ಸಹಸ್ರನಾಮಾರ್ಚನೆಯನ್ನ ನಾವೆಲ್ಲರೂ ಕೂಡ ಸೇರಿಕೊಂಡು ಇವತ್ತು ಮಾಡಿದ್ದೇವೆ. ಈ ಸತ್ಸಂಗ ಪ್ರಾರಂಭ ಆಗಲಿಕ್ಕೆ ಕಾರಣ ಏನು ಅಂದರೆ ಪರಮಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳು ಎಲ್ಲರೂ ಕೂಡ ಈ ಸಹಸ್ರನಾಮವನ್ನು ಪಾರಾಯಣ ಮಾಡಬೇಕು ಅಂತ ಅವರು ಮುಖ್ಯ ಪ್ರೇರಕರು. ಅವರು ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಶ್ರೀಮದ್ ಭಾಗವತ ಅದನ್ನ ನಾವು ಇವತ್ತು ಈ ಸತ್ಸಂಗದ ದ್ವಿತೀಯ ವಾರ್ಷಿಕೋತ್ಸವದ ಅಂಗವಾಗಿ ಸಮ್ಮೇಳನವನ್ನ ಏನು ಮಾಡಿದ್ದೇವೆ, ಈ ಭಾಗವತ ಮಹಾತ್ಮೆ ಅದು ಎಷ್ಟು ಇದೆ ಅಂತ ಶ್ರೀಪಾದಂಗಳವರು ಒಂದು ಕಥೆಯನ್ನು ಯಾವಾಗಲೂ ಹೇಳ್ತಾ ಇದ್ದಾರೆ. ದಾಸರು ಹೇಳ್ತಾರೆ, ಅಂಗಳದೊಳು ರಾಮ ನಾಡಿದ, ಚಂದ್ರ ಬೇಕೆಂದು ಹಠ ಮಾಡಿದ ಅಂತ. ಈ ಕಥೆಯನ್ನ ಉದಾಹರಣೆಯಾಗಿ ಕೊಡ್ತಾ ಇತ್ತು. ರಾಮಚಂದ್ರ ಪುಟ್ಟ ಮಗು ಚಂದ್ರ ಬೇಕು ಅಂತ ಹಠ ಮಾಡಿದ. ತಾಯಿಯಾದ ಕೌಸಲ್ಯೆ ಎಷ್ಟು ಸಮಾಧಾನ ಪಡಿಸಿದರೂ ಮಗು ಹಠವನ್ನು ನಿಲ್ಲಿಸಲಿಲ್ಲ. ವಸಿಷ್ಠರು ಇದ್ದರು ಅಲ್ಲಿ, ಕುಲಪುರೋಹಿತರು. ಅವರು ಉಪಾಯ ಮಾಡಿದ್ರು ಒಂದು ಕನ್ನಡಿಯನ್ನ, ನಿರ್ಮಲವಾದ ಶುದ್ಧವಾದ ಕನ್ನಡಿಯನ್ನ ತಂದು ಪುಟ್ಟ ಮಗುವಿನ ಕೈಯಲ್ಲಿ ಕೊಟ್ಟರು. ಹುಣ್ಣಿಮೆಯ ಚಂದ್ರ, ದೂರದ ಚಂದ್ರ ಪುಟ್ಟ ರಾಮನ ಕೈಗೆ ಬಂದ. ಕನ್ನಡಿಯಲ್ಲಿ ಚಂದ್ರಮನನ್ನ ಕಂಡು ರಾಮಚಂದ್ರನ ಅಳು ನಿಂತಿತು ಅಂತೆ. ಇದು ದಾಸರು ಹೇಳುವ ಕತೆ. ಇದನ್ನ ಉಪಮೆಯಾಗಿ ಶ್ರೀಪಾದಂಗಳವರು ಕೊಡ್ತಾ ಇದ್ರು. ನಮಗೆಲ್ಲರಿಗೂ ಕೂಡ ಅಳು ಇದೆ. ರಾಮಚಂದ್ರನಂತೆ ನಮಗೂ ಕೂಡ ಅಳು. ಏನು ಅಳವು? ಸಂಸಾರ ಬಂಧನದಲ್ಲಿ ಬಿದ್ದಿದ್ದೇವೆ, ಎಷ್ಟು ದುಃಖ ಪಡ್ತಾ ಇದ್ದೇವೆ, ಎಷ್ಟು ಕಷ್ಟ ಪಡ್ತಾ ಇದ್ದೇವೆ. ಇದು ನಮ್ಮ ಅಳು. ಈ ಅಳು ನಿಲ್ಲಬೇಕು. ಈ ಅಳು ನಿಲ್ಲಬೇಕು ಅಂತಾದ್ರೆ ರಾಮಚಂದ್ರನ ಕೈಗೆ ದೂರದಲ್ಲಿ ಇರುವ ಚಂದ್ರ ಬಂದ ಹಾಗೆ ನಮಗೂ ಕೂಡ ದೂರದಲ್ಲಿರುವ ಭಗವಂತ ಓಡಿ ಬರಬೇಕು. ಆಗ ನಮ್ಮ ಈ ಅಳು ನಿಲ್ಲುತ್ತದೆ. ದೂರದಲ್ಲಿ ಇರುವ ಭಗವಂತ ಓಡಿ ಬರುವುದು ಹೇಗೆ? ನಮ್ಮ ಕೈಗೆ ಸುಲಭವಾಗಿ ಭಗವಂತ ಸಿಗುವುದಿಲ್ಲ. ಆಗ ನಾವು ಕೂಡ ಕನ್ನಡಿಯನ್ನು ಇಟ್ಟುಕೊಳ್ಳಬೇಕು. ಆ ಕನ್ನಡಿಯಲ್ಲಿ ಚಂದ್ರಮ ಕಂಡಂತೆ ಇಲ್ಲಿ ಕನ್ನಡಿ ಅಂದರೆ ಅಂತಃಕರಣ, ಹೃದಯ.
ಈ ಹೃದಯದಲ್ಲಿ ಭಗವಂತ ಕಾಣುತ್ತಾನೆ. ದೂರದಲ್ಲಿರುವ ಭಗವಂತ ಅಂತಃಕರಣ ಎಂಬ ಕನ್ನಡಿಯಲ್ಲಿ ಕಾಣಬೇಕು ಸರಿ. ಕನ್ನಡಿ ಶುದ್ಧವಾಗಿದ್ದರೆ ಮಾತ್ರ ಚಂದ್ರಮ ಕಾಣೋದು. ಕನ್ನಡಿ ಮಲಿನವಾಗಿದ್ದರೆ ಚಂದ್ರ ಕಾಣುತ್ತಾನ? ಇಲ್ಲ. ನಮ್ಮ ಅಂತಃಕರಣದಲ್ಲಿ ಭಗವಂತ ಕಾಣಬೇಕು ಅಂತ ಆದರೆ ಅಂತಃಕರಣ ಶುದ್ಧವಾಗಬೇಕು. ಹೇಗೆ ಶುದ್ಧವಾಗ್ತದೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಕ್ಷಣ ಕ್ಷಣಕ್ಕೂ ವೃದ್ಧಿಯಾಗ್ತದೆ ಹೊರತು ಕಡಿಮೆ ಆಗುವುದಿಲ್ಲ. ಈ ರೀತಿಯಾಗಿ ಕಾಮಾದಿಗಳಿಂದ ದೂಷಿತವಾಗಿದೆ, ಮಲಿನವಾಗಿದೆ ಈ ನಮ್ಮ ಹೃದಯ ಅಂತಃಕರಣ. ಇದು ಶುದ್ಧ ಆಗಬೇಕಾ ಅಂತಾದರೆ ಶ್ರೀಮದ್ ಭಾಗವತ ಎಂಬ ನಮಗೆ ಶುದ್ಧವಾದಂತಹ ಜ್ಞಾನಗಂಗೆ ಅದು ಬೇಕು. ಆ ಜ್ಞಾನಗಂಗೆಯಲ್ಲಿ ನಾವೆಲ್ಲ ಮುಳುಗಿ ಹೇಳಬೇಕು. ಆಗ ನಮ್ಮ ಅಂತಃಕರಣ ಶುದ್ಧಿಯಾಗ್ತದೆ. ಅಂತಃಕರಣ ಶುದ್ಧಿಯಾಗಬೇಕಾ ಅಂತ ಆದರೆ ಗಂಗಾ ಎಂಬಂತಹ ಜ್ಞಾನ ನಮಗೆ ಪ್ರಾಪ್ತಿಯಾಗಬೇಕು. ಈ ಹೃದಯ ವೇದಿಕೆಯಲ್ಲಿ ಈ ಜ್ಞಾನ ಎಂಬುವಂಥದ್ದು ನಾಟ್ಯ ಆಗಬೇಕು. ಭಕ್ತಿಯ ನಿನಾದ ಹೊರಹೊಮ್ಮಬೇಕು. ಆಗ ಅನಾದಿ ಕಾಲದಿಂದ ಮಡುಗಟ್ಟಿದ ಈ ಅಜ್ಞಾನ ಎಂಬ ಕಶ್ಮಲ ದೋಷ ಇದೆಲ್ಲವೂ ಕೂಡ ದೂರ ತೊಲಗುತ್ತದೆ. ಬೆಳಕಿಗೂ ಬೆಳಕಾದ ಭಗವಂತ ಅವನ ಆಗಮನ ಈ ಅಂತಃಕರಣದಲ್ಲಿ ಹೃದಯದಲ್ಲಿ ಆದಾಗ ಅಂತಃಕರಣದಲ್ಲಿ ಏನು ದೋಷ ಇದೆ, ಮಾಲಿನ್ಯ ಇದೆ, ಇದೆಲ್ಲವೂ ಕೂಡ ಪರಿಹಾರವಾಗ್ತದೆ. ಶುದ್ಧ ಅಂತಃಕರಣದಲ್ಲಿ ಭಗವಂತನ ಆಗಮನ ಆಗ್ತದೆ. ಹಾಗಾದರೆ ಅಂತಃಕರಣ ಶುದ್ಧಿ ಆಗಬೇಕು ಅಂತ ಆದರೆ ಶ್ರೀಮದ್ ಭಾಗವತ ಎಂಬ ಗಂಗೆ ಅದು ನಮ್ಮಲ್ಲಿ ಪ್ರವಾಹ, ಆ ಗಂಗಾ ಪ್ರವಾಹ ನಮ್ಮಲ್ಲಿ ಹರಿಬೇಕು. ಆಗ ಮಾತ್ರ ಅಂತಃಕರಣ ಶುದ್ಧಿ ಆಗುವುದು. ಆ ಕಾರಣದಿಂದಲೇ ಈ ಒಂದು ಕಾರ್ಯಕ್ರಮವನ್ನು ಶ್ರೀಮದ್ ಭಾಗವತ ಸಮ್ಮೇಳನ ಅಂತ ನಾವು ಹೆಸರನ್ನು ಇಟ್ಟು ಇದನ್ನೆಲ್ಲ ನೆರವೇರಿಸುತ್ತೇವೆ. ಇಂತಹ ಶ್ರೀಮದ್ ಭಾಗವತ ಸಮ್ಮೇಳನ ಭದ್ರಕ ಮಂಡಲ ಪೂಜೆ ಇವತ್ತು ವಿಶೇಷವಾಗಿ ನೆರೆದಿದೆ. ಇವತ್ತು ಎಲ್ಲರೂ ಕೂಡ ಸೇರಿಕೊಂಡು ನಮ್ಮ ವಿದ್ಯಾವಾಚಸ್ಪತಿ ಅರಳು ಮಲ್ಲಿಗೆ ಪಾರ್ಥಸಾರಥಿಯವರ ವಿಶೇಷ ಮಾರ್ಗದರ್ಶನದಲ್ಲಿ ಇಷ್ಟೆಲ್ಲ ಸತ್ಕರ್ಮವನ್ನು ಏನು ಮಾಡಿದ್ದೇವೆ, ಇದರಲ್ಲಿ ಏನಾದರೂ ದೋಷಗಳು ಇದ್ದರೆ ಭಗವಂತ ಅದನ್ನು ಮನ್ನಿಸಿ ಈ ಪೂಜೆಯ ಫಲವನ್ನು ನಮ್ಮ ದೇಶದ ನಾಯಕನಿಗೆ, ನಮ್ಮ ದೇಶವನ್ನು ಗಡಿಭಾಗದಲ್ಲಿ ಕಾಯುವಂತಹ ಯೋಧರಿಗೆ ಅನುಗ್ರಹ ಮಾಡಿಕೊಟ್ಟು ಎಲ್ಲ ಸೈನಿಕರ, ವಿಶೇಷವಾಗಿ ಭೂಸೇನಾ, ಜಲಸೇನಾ, ವಾಯುಸೇನಾ ಇತ್ಯಾದಿ ಸೇನಾ ನಾಯಕರಿಗೆ, ಎಲ್ಲ ಸೈನಿಕರಿಗೆ ಆ ಭಾಗವತ ಪ್ರತಿಪಾದ್ಯ ಗೋಪಾಲಕೃಷ್ಣ ದೇವರು ಮನೋಬಲ, ದೇಹಬಲ, ಶೌರ್ಯ, ಧೈರ್ಯ, ಪರಾಕ್ರಮ, ಆರೋಗ್ಯ, ಆಯುಷ್ಯಾದಿಗಳನ್ನು ಅನುಗ್ರಹಿಸಿ ಅವರಿಂದ ದೇಶ ರಕ್ಷಿತವಾಗಿ ಈ ದೇಶದಲ್ಲಿ ಇರುವ ನಮ್ಮೆಲ್ಲರಿಗೂ ಕೂಡ ದೇವರು ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು ಆ ಗೋಪಾಲಕೃಷ್ಣ ದೇವರ ಪರಮಾನುಗ್ರಹವನ್ನು ವೇದವ್ಯಾಸ ದೇವರು ಅನುಗ್ರಹಿಸಲಿ ಅಂತ ಎಲ್ಲರೂ ಸೇರಿಕೊಂಡು ಭಗವಂತನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಇವತ್ತಿನ ಪೂಜೆಯನ್ನು ಕೃಷ್ಣ ದೇವರಿಗೆ ಅರ್ಪಣೆಯನ್ನು ಮಾಡ್ತಾ ಇದ್ದೇವೆ. ತತ್ಸರ್ವಂ ಶ್ರೀ ಕೃಷ್ಣಾರ್ಪಣ.